ನೀವು ಪ್ರಾಮಾಣಿಕರಾದರೆ ಬನ್ನಿ ಈಗ. ಆ್ಯಂಡ್ ನನ್ನ ಮಾಧ್ಯಮ ಸ್ನೇಹಿತರಿಗೂ ಹೇಳ್ತೀನಿ, ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಅಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ. ವೆಲ್, ಸುಧಾಕರ್ ಹ್ಯಾವ್ ಎ ಗಟ್ಸ್ ಟು ಡಿಕ್ಲೇರ್ ಹಿಸ್ ಅಸೆಟ್ಸ್. ಸೋರ್ಸ್ ಹೇಳಬೇಕು. ಈಗ ಕೇಳಿ ನೀವು ಪ್ರಶ್ನೆ, ಬೈದು ಬಿಡ್ತಾರೆ, ಅಯೋಗ್ಯ ಅಂತಾರೆ. ಕೋವಿಡ್ನಲ್ಲಿ ಅಷ್ಟೆಲ್ಲ ಭ್ರಷ್ಟಾಚಾರ ಆಯಿತು. ಪಕ್ಷ ನನ್ನನ್ನು ಗುರುತಿಸಿ ಟಿಕೆಟ್ ಕೊಡ್ತು, ನಾನು ಹೋದೆ, ಅವ್ರ ಮೇಲೆ ಸೋತು ಬಂದೆ. ಅವ್ರು ಸೋತರು, ನಾನು ಬಂದು ಈ ಕಡೆ ಗೆದ್ದೆ. ನಾನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಸರ್, ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೇ ಪ್ರೆಸ್ ಮೀಟ್ ಮಾಡಿ ನನ್ನ ಪ್ರಾಪರ್ಟಿ, ನನ್ನ ಅಸೆಟ್ಸು, ನನ್ನ ಸೋರ್ಸ್ ಆಫ್ ಇನ್ಕಮ್, ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡೋಕ್ಕೆ ಸಿದ್ಧ ಇದ್ದೀನಿ. ನೀವೇನು ನನ್ನ ಮೇಲೆ IT ED ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ. ಬಿಟ್ಟರು ವಿ ಡೋಂಟ್ ಕೇರ್. ನಾನು ನಾಳೆ ನನ್ನ ಅಸೆಟ್ಸ್ನ ನೀವು ಬಂದರೆ ನಾನು ಡಿಕ್ಲೇರ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸರ್, ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ಮಾಡೋಕ್ಕೆ ರೆಡಿ ಇದ್ದೀರಾ? ನೀವು ಸೋರ್ಸ್ ಹೇಳಬೇಕು. ಈಗ ನಾನು ನನ್ನ ಮನೆ ಹೆಂಗೆ ತೊಗೊಂಡೆ, ನನ್ನ ಕಾರ್ ಹೆಂಗೆ ತೊಗೊಂಡೆ, ನನ್ನ ಮೊಬೈಲ್ ಹೆಂಗೆ ತೊಗೊಂಡೆ, ನಾನು ಸೋರ್ಸ್ ಹೇಳ್ತೀನಿ. ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಲ್ಲೋ ಪ್ರೂಫ್ ತೋರಿಸ್ತೀನಿ ಮೀಡಿಯಾ ಮುಂದೆ. ನೀವು ಎಲ್ಲದಕ್ಕೂ ನೀವು ಯಾಕೆಂದರೆ ನೀವೀಗ ಅಭ್ಯರ್ಥಿ ಸರ್, ಯು ಶುಡ್ ಆನ್ಸರ್. ನೀವು ಆನ್ಸರ್ ಮಾಡಬೇಕು. ಎರಡನೇದು, ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ. ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ, ನಮ್ಮೂರು ಹುಡುಗ, ಗೌರವ ಇದೆ. ಆದರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ಗೆ ಹೋದರೆ ಹೋಗೋಕ್ಕಂತೂ ಬಿಡಲ್ಲ. ಹುಕ್ಕಾರ್ ಕ್ರುಕ್ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ, ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ತುಳಿಯೋಕ್ಕೆ ಬಿಡಲ್ಲ. ಇದು ಚಾಲೆಂಜು ಸೆಕೆಂಡ್ರಿ. ಇದೆಲ್ಲ ಅನ್ಕೋಬೋದು, ಏನಪ್ಪ ತುಂಬ ಆಕ್ರೋಶವಾಗಿ ಮಾತಾಡ್ತಾರೆ ಇವರು. ಆಕ್ರೋಶದಿಂದ ಅಲ್ಲ, ಇದು ನನ್ನಂಥ ಮಿಡಲ್ ಕ್ಲಾಸ್ ಹುಡುಗನ ನೋವು. ಕಳೆದ 5 ವರ್ಷದ ಹಿಂದೆ ಇವರ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ, ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಕೇಳೋಣ, ಈಗ ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ, ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ. ನಾವೇನು ಹೋಗಿ ಕೇಸ್ ಹಾಕ್ಸ್ಬಿಟ್ಟಿದ್ದೀವ? ನಾವೇನು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದ್ದೀವ? ನಾವು ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಬೇಕು. ನಿಮ್ಮನ್ನು ಹೊಗಳ್ತಾರೆ, ಬೈತಾರೆ, ಕೆಟ್ಟದಾಗ. ನಾನು ಯಾರ ಮೇಲೆ, ನನ್ನನ್ನು ಭಾಳಷ್ಟು ಜನ ಕೆಟ್ಟದಾಗ ಬೈತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮದೇ ಸರ್ಕಾರ ಇದೆ, ರಿವೆಂಜ್ ತೊಗೋಬೋದಲ್ಲ? ನೋ. ಡೆಮೋಕ್ರಸಿಯಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರುತ್ತೆ, ಬಿಡಬೇಕು. ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದ್ರೇ MLA MP ಆಗಬೇಕು. ತಟ್ಕೊಳ್ಳೋ ಶಕ್ತಿ ಇಲ್ಲಾಂದರೆ 4 ಗೋಡೆಗಳ ಮಧ್ಯೆ ತೆಪ್ಪಾಗಿ ಬಿಸ್ನೆಸ್ ಮಾಡ್ಕೊಂಡು ಕೆಲಸಕ್ಕೆ ಹೋಗಿರ್ಬೋದು. ನನ್ನ ಹತ್ರ ಇವತ್ತಿಗೂ ನಾನು ಜಮೀನು ಮಾಡಿಲ್ಲ. ಮೊನ್ನೆ ಮನೆ ತಗೊಂಡಿರೋದಕ್ಕೆ ಇನ್ನೂ ಬ್ಯಾಂಕ್ ಲೋನು EMI ನಡೀತಿದೆ. ನನ್ನ ಕಾರು ಬ್ಯಾಂಕ್ ಲೋನು EMI ನಡೀತಿದೆ. ನನ್ನ ಸಂಸ್ಥೆ ಮೇಲೆ ಬ್ಯಾಂಕಲ್ಲಿ ಸಾಲ ಇದೆ. ನಾನು 15 ಕೋಟಿಗೂ ಹೆಚ್ಚು ಇನ್ಕಮ್ ಡಿಕ್ಲೇರ್ ಮಾಡಿ ನನ್ನ ಸಂಸ್ಥೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ಪರ್ಸ್ನಲ್ IT ರಿಟರ್ನ್ಸು ಕ್ಲಿಯರಾಗಿ ಫೈಲ್ ಮಾಡಿದ್ದೀನಿ. ನನಗೆ ಅಕೌಂಟಿಗೆ ಬಂದಿರೋ ಎಲ್ಲ ದುಡ್ಡಿಗೂ ನನ್ನ ಹತ್ರ ದಾಖಲೆ ಇದೆ. ನಾನು ಸ್ಪೆಂಡ್ ಮಾಡ್ತಾ ಇರೋದಕ್ಕೂ ದಾಖಲೆ ಇದೆ. ನಾನು ಯಾವನ ಹತ್ರನೂ ಇದುವರೆಗೂ ಕೈ ಚಾಚಿರೋನಲ್ಲ. ನಾನು ಗೆದ್ದ ಮೇಲೆ ಆಟೋ ಡ್ರೈವರ್ಸ್ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ ಅಂತ 5,000 ಸಾವಿರ ರೂಪಾಯಿ ನಾನು ಇನ್ಕಮ್ ಎತ್ಕೊಂಡೋಗಿ ಕೊಟ್ಟೆ. ನಾನು ಗೆಸ್ಟ್ ಲೆಕ್ಚರರಾಗಿ ಪಾಠ ಮಾಡ್ತೀನಿ ಸರ್. ಕೆಲವು ಕಡೆ ನಾನು ಗೆಸ್ಟ್ ಲೆಕ್ಚರರ್ ಹೋಗಿ ಪಾಠ ಮಾಡಿದ್ರೆ ನನಗೆ ದಿನಕ್ಕೆ ಒಂದು 8-10 ಸಾವಿರ ಕೊಡ್ತಾರೆ. ಈಗ ಬೆಂಗಳೂರಲ್ಲೇ ನೀಟ್ ಪಾಠ ಮಾಡಿ ಅಂತ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಕರೆದ್ರೆ ನಾನೊಂದು 4 ಅವರ್ ಚಾಕ್ ಪೀಸ್ ಹಿಡಿದ್ರೆ ನನಗೆ 10 ಸಾವಿರ ರೂಪಾಯಿ ಕೊಡ್ತಾರೆ, 12 ಸಾವಿರ ರೂಪಾಯಿ ಕೊಡ್ತಾರೆ. 10 ಸಾವಿರ ರೂಪಾಯಿ ಎತ್ಕೊಂಡೋಗಿ ಇಮಿಡಿಯೇಟಾಗಿ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. ಆಟೋ ಡ್ರೈವರ್ಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. 4,000 ಜನ 10th ಮಕ್ಕಳಿಗೆ 1,000 ಸ್ಕಾಲರ್ಶಿಪ್ ಕೊಟ್ಟೆ. ಅಂಗನವಾಡಿ 5,500 ಜನ ಮಕ್ಕಳಿಗೆ ಬಟ್ಟೆ ಕೊಟ್ಟೆ. 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡಿಸಿದೆ. 70,000 ಮನೆಗೆ ಸೀರೆ ಕೊಟ್ಟೆ. 6 ಆ್ಯಂಬುಲೆನ್ಸ್ ಕೊಟ್ಟೆ. MBBS ಇಂಜಿನಿಯರಿಂಗು LLB ಓದ್ತಿರೋ ಮಕ್ಕಳಿಗೆ 800ಕ್ಕೂ ಹೆಚ್ಚು ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟೆ. ಕನ್ನಡ ಮೀಡಿಯಮಲ್ಲಿ ಓದ್ತಿರ್ತಕ್ಕಂಥ ಟಾಪ್ 60 ಮಕ್ಕಳನ್ನ ಬೆಂಗಳೂರು ಕರ್ಕೊಂಬಂದು ಸೂಪರ್ 60 ಅಂತ ಮಾಡಿ ನೆನ್ನೆ ಇಲ್ಲ ಮೊನ್ನೆ ಕಳಿಸಿದ್ದೀನಿ. ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲ್ ಹುಡುಗ ಸ್ಟೇಟ್ ರ್ಯಾಂಕ್ ಹೊಡಿಬೇಕು ಅಂತ 60 ಜನ ಅಪ್ಪ ಅಮ್ಮ ಇಲ್ಲದೆ ಇರೋರ ಮಕ್ಕಳಿಗೆ ಸಹಾಯ ಮಾಡಿದೆ. ಅಪ್ಪ ಅಮ್ಮ ಇಲ್ದಿರೋ 52 ಜನ ಮಕ್ಕಳಿಗೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ನನ್ನ ಬೆವರು, ನನ್ನ ಕಷ್ಟ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು 1 ಲಕ್ಷ ಡಿಪಾಸಿಟ್ ಮಾಡಿಸಿದ್ದೀನಿ 52 ಜನಕ್ಕೆ. ಯಾಕೆ? ಇದು ನನ್ನ ಕನ್ಸರ್ನ್. ನನ್ನ ಕ್ಷೇತ್ರಕ್ಕೆ 180ಕ್ಕೂ ಹೆಚ್ಚು ಕೋಟಿ ಅನುದಾನ ಎತ್ಕೊಂಡು ಹೋಗಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ನಾನು ಗೆದ್ದಿದ ತಕ್ಷಣ ಫಸ್ಟ್ ನನ್ನ ಫ್ಲೆಕ್ಸೇ ಕಿತ್ತಾಕ್ಸ್ಬಿಟ್ಟೆ. ನನ್ನ ಕ್ಷೇತ್ರದಲ್ಲಿ ಫ್ಲೆಕ್ಸ್ ಕಟ್ಟಂಗಿಲ್ಲ. ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸಲ್ಲಿ
ವಾರಕ್ಕೆ ನಾಲ್ಕು ಫಂಕ್ಷನ್ ಮಾಡಿ ಮಕ್ಕಳು ಪಾಠ ಕೇಳೋಕ್ಕಾಗ್ತಿರ್ಲಿಲ್ಲ. ಒಂದು ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ನ ಸರ್ಕಾರಿ ಕಾರ್ಯಕ್ರಮಕ್ಕೆ, ಸರ್ಕಾರಿಯೇತರ ಕಾರ್ಯಕ್ರಮಕ್ಕೆ ಬಳಸಬಾರ್ದು ಅಂತ ಸ್ಟ್ರಿಕ್ಟ್ ಮಾಡಿದೆ. ಹ್ಯಾವ್ ಟೇಕನ್ ಎ ಬೋಲ್ಡ್ ಸ್ಟೆಪ್ಸ್. ಇವ್ರು ಯಾವುದಕ್ಕೆ ಓಟ್ ರಾಜಕಾರಣಕ್ಕೆ ಹೆದರ್ತಿದ್ರು, ನಾನು ಹೆದರಲಿಲ್ಲ. ನಾನು ಸರ್ ಪ್ರತಿ ಮನೆಗೂ QR ಕೋಡ್ ಕೊಟ್ಟಿದ್ದೀನಿ, 70,000 ಮನೆಗೆ. ಅವ್ರು QR ಕೋಡಲ್ಲಿ ಕಂಪ್ಲೇಂಟ್ ಹೇಳಿದ್ರೆ ನಾನೇ ಖುದ್ದು ಕಾಲ್ ಮಾಡಿ ಅವ್ರ ಸಮಸ್ಯೆನ ಸಾಲ್ವ್ ಮಾಡ್ತಿದ್ದೀನಿ. ಇವತ್ತಿಗೆ 2,000ಕ್ಕೂ ಹೆಚ್ಚು ಸಮಸ್ಯೆಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ QR ಕೋಡ್ ವೆಬ್ಸೈಟಲ್ಲಿ. ನಿಮ್ಮ ಮನೆ ಮುಂದೆ QR ಕೋಡ್ ಇಟ್ಟಿದ್ದೀನಿ, ನೀವು ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿದ್ರೆ ವೆಬ್ಸೈಟಿಗೆ ಲಿಂಕ್ ಆಗುತ್ತೆ. ನೀವು ಒಂದು ಸಮಸ್ಯೆ ಹೇಳಿದ್ರೆ ನಾನು ಬೈ ಈವ್ನಿಂಗ್ ಕಾಲ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಹೇಳಿ, ಮೀಡಿಯೇಟರ್ಸ್ ಇದ್ದರೆ ಕರಪ್ಷನ್ಗೆ ಜಾಗ ಆಗುತ್ತೆ ಅಂತೇಳಿ ಐ ಆಮ್ ಟ್ರೈಂಗ್ ಟು ಕ್ಲೀನ್ ದ ಸಿಸ್ಟಮ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಫ್ರಮ್ ಮೈ ಸೆಲ್ಫ್. ಸುಧಾಕರ್ ಅವರೇ, ವಾಟ್ ಯು ಡಿಡ್, ಮಾತಾಡಿದ್ರೆ ಸಿನಿಮಾ ಡೈಲಾಗ್ ಹೇಳ್ತೀಯಾ ಅಂತಾರೆ. ನೀನು ಹೇಳಿ ನೋಡ, ನೀವು ಹೇಳಿ ಸರ್. ಡೈಲಾಗ್ ಅಲ್ಲ ಸರ್ ಇದು, ಹೊಟ್ಟೆಯಲ್ಲಿರೋ ನೋವು, ಎದೆಯಲ್ಲಿರೋ ಬಾಧೆ, ನೀವು ಟಾರ್ಚರ್ ಕೊಟ್ಟಾಗ ಕಣ್ಣಲ್ಲಿ ಬಚ್ಚಿಟ್ಕೊಂಡಿರೋ ಕಣ್ಣೀರು ಸರ್ ಇದು. ಅಪ್ಪ ಅಮ್ಮ ಇಲ್ದವ್ರು ಹುಡುಗ ಪ್ರಶ್ನೆ ಮಾಡ್ತಾರೆ, ನಮಗೊಂದು ಆಸೆ ಇದೆ ಸರ್, ಒಂದು ಐಡಿಯಾಲಜಿ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀವಿ, ಸಿಸ್ಟಮ್ ಹಿಂಗಿರಬೇಕು ಅಂತ ನನಗೊಂದು ಕನಸಿರುತ್ತೆ. ನೀವೆಲ್ಲ ಸಿನಿಮಾ ನೋಡಿ ಚಪ್ಪಾಳೆ ಹೊಡಿತೀರೇನೋ, ಆದರೆ ಪ್ರಶ್ನೆ ಕೇಳಿದಾಗ ನನ್ನ ಪಾಡಿಗೆ ನನ್ನನ್ನು ಬಿಡಬೇಕಾಗಿತ್ತು ಸರ್. ನೀವು ನನಗೆ ಟಾರ್ಚರ್ ಕೊಟ್ರಿ, ಅದಕ್ಕೆ MLA ಆದೆ ಸರ್. ಥ್ಯಾಂಕ್ಸ್ ಫಾರ್ ದಿಸ್ ಸರ್. ಇನ್ನು 1 ತಿಂಗಳು ನನಗೂ ಸುಧಾಕರ್ಗೂ ನಿರಂತರವಾದ ನಾನ್ ಸ್ಟಾಪ್ ಯುದ್ಧ ನಡೆಯುತ್ತೆ. ನಾವು ಗೆಲ್ತೀವಿ. ಕಾಂಗ್ರೆಸ್ ಪಕ್ಷನ ಚಿಕ್ಕಬಳ್ಳಾಪುರದಲ್ಲಿ, ಕರ್ನಾಟಕದಲ್ಲಿ ಗೆಲ್ಲಿಸ್ತಿರ್ತೀವಿ. ನಾನು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆನ್ಸರಬಲ್ ಆಗಿರೋದ್ರಿಂದ ಹುಕ್ ಆರ್ ಕ್ರೂಕ್ ಲೋಕಸಭೆ ರಿಸಲ್ಟ್ ಬರೋವರೆಗೂ ಹಗಲಿರುಳು ಶ್ರಮಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರಾದರೆ ಅವ್ರನ್ನ ಗೆಲ್ಲಿಸ್ತೀವಿ.